ಕೋಟಿಕರು ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆಯು ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಅಧ್ಯಕ್ಷರಾದ ದಿವ್ಯಾ ಸತೀಶ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ತಮ್ಮ ಇಲಾಖೆಗಳ ಯೋಜನೆಗಳು ಹಾಗೂ ಸಾರ್ವಜನಿಕರಿಗೆ ದೊರೆಯುವ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ವೈರಲ್ ಇನ್ಫೆಕ್ಷನ್ ಅದು ಬೇರೆನಲ್ಲ. ಅದು ಯಾವಾಗಲೂ ಸ್ಪ್ರೆಡ್ ಆಗುವಂಥದ್ದು ತುಂಬಾ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇರುವವರಿಗೆ, ಅದು ಯಾರಿಗೂ ಕೂಡ ಬರ್ಬೋದಿಲ್ಲ. ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ, ಅಂತ ಮಕ್ಕಳನ್ನು ಬೇರೆ ಮಕ್ಕಳೊಟ್ಟಿಗೆ ಸೇರಿಸುವುದು ಒಳ್ಳೆಯದಲ್ಲ. ಯಾವುದೇ ವೈರಲ್ ಇನ್ಫೆಕ್ಷನ್ ಆಗಲಿ, ಅದೇ ನಾವು ಹತ್ತಿರದಲ್ಲಿ ಶಾಲೆ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಕಳಿಸಿಬಿಡ್ತಾರೆ, ಬೇರೆ ಮಕ್ಕಳಿಗೆ ಬರ್ತಾ ಇದೆ. ಇವನ್ ವೈರಲ್ ಫೀವರ್ ತುಂಬ ಬಂದಿತ್ತು ಈ ಸರಿ. ಕೇಸಸ್ ಎಲ್ಲ ನೀವು ನೋಡಿರ್ಬೋದು. ಎಲ್ಲರಿಗೆ ಮನೆಯಲ್ಲಿ ಒಂದು ಸರಿ ಜ್ವರ ಬಂದು ಹೋಯಿತು. ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ನಾವೀಗ ಕೋವಿಡಲ್ಲಿ ಯಾವ ರೀತಿ ಜಾಗ್ರತೆ ಮಾಡಿದೆವು ಅದೇ ರೀತಿಯಲ್ಲಿ ಸ್ವಲ್ಪ ದೂರ ಇರಬೇಕು. ಯಾವುದೇ ವೈರಲ್ ಇನ್ಫೆಕ್ಷನ್ ಆದರೆ ಅಷ್ಟು ದೂರ ಇದ್ದರೆ ನಮಗೆ ತೊಂದರೆ ಬರೋದಿಲ್ಲ, ಅದು ಬಂದು ಹೋಗ್ತದೆ ಹೋಗ್ಬೇಕು. ಇಲ್ಲದಿದ್ದರೆ ನಾವು ಪುನಃ ಆ ಇನ್ಫೆಕ್ಷನ್ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇದ್ದೀವಿ. ಈಗ ನಮ್ಮ ಸ್ಟಾಫ್ನವರಿಗೆ, ಪಂಚಾಯತಿ ಸ್ಟಾಫ್ ಇದ್ದಾರಲ್ಲ ಮೊದಲು, ಅವರಿಗೆಲ್ಲ ಪೇಮೆಂಟ್ ಆಗ್ತಾ ಉಂಟು. ಕೆಲವು ಕಡೆ ಈ ಸಮಸ್ಯೆ ನಾನು ಸ್ಟಾರ್ಟಿಂಗ್ ಹೇಳಿದ್ದೆ. ನೀರಿದ್ದು ಮತ್ತೆ ಪಂಪ್ ರಿಪೇರಿ ಮತ್ತೆ ಪೈಪ್ ರಿಪೇರಿ ಇದನ್ನು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿದರೆ ಸಾಕು. ಇನ್ನೆಲ್ಲ ಟೆಂಡರ್ ಕರೀದು ಬೇಡ, ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿದರೆ ಸಾಕು. ಅದರಲ್ಲೇ ಎಲ್ಲ ಮೇಂಟೆನೆನ್ಸ್ ಮಾಡ್ಬೋದು, ಮತ್ತೆ ನಮಗೆ ಸಮಸ್ಯೆ ಬರೋದಿಲ್ಲ ಅಂತ. ಈಗ ಇದು ಹೇಳ್ತಿದ್ದೆ, ನಾನು ಅವತ್ತೇ ಹೇಳಿದ್ದೆ ಈ ಸಮಸ್ಯೆ ಬರ್ತದೆ, ಎಲ್ಲ ಬಿಲ್ ಆಗ್ತದೆ, ನಮಗೆ ಗೊತ್ತಾಗೋದಿಲ್ಲ. ಈಗ ಪಂಪಿದ್ದು ಎಷ್ಟು ರಿಪೇರಿ ಉಂಟು ಇಲ್ಲಿ? ಅದಕ್ಕೆ ಬರೋದಿಲ್ಲ. ಬಿಲ್ ಏನಾದರೂ ಟೆಂಡರ್ ವರ್ಷದ ಆ್ಯನ್ಯುವಲ್ ಟೆಂಡರ್ಗಿಂತ ಕಮ್ಮಿ ಬಿಲ್ ಆಗ್ತದಾ? ನಾವು ಇದನ್ನು ಹೇಳಿದ್ದು ಈ ಸೋರಿಕೆಯನ್ನು ತಡೆಗಟ್ಟಬೇಕು ಅಂತ. ಅಷ್ಟು ಹೇಳಿ ಆದ್ಮೇಲೆ ಎಷ್ಟಾಗ್ತಾ ಉಂಟು? ಪೈಪ್ ರಿಪೇರಿ ಆಗಿರಲಿ, ವಾಲ್ಮ್ಯಾನಿಗೆ ಸಂಬಳ ಕೂಡ, ವಾಲ್ಮ್ಯಾನಿಗೆ ಸಂಬಳ ಈಗ ಅಲ್ಲಿ ಕೊಡ್ತಿದ್ದಾರೆ. ಯಾರು? ಜಲ್ಜೀವನ್ ಅವರು ಬೇರೆ ಕೊಡ್ತಿದ್ದಾರೆ. ಇಲ್ಲಿಗ ಪಂಚಾಯತಿಂದ ಸಂಬಳ ಹೋಗ್ತಿಲ್ವಾ? ಮತ್ತೆ ಇಲ್ಲನೋ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರು, ಮುಖ್ಯಾಧಿಕಾರಿ ಇದ್ದಾರೆ. ಪಟ್ಟಣ ಪಂಚಾಯಿತಿ ಸಿಇಒ ಅಭಿವೃದ್ಧಿ ಕಾಮಗಾರಿಗಳಿಗೆ ಬಿಡುಗಡೆಯಾದ ಅನುದಾನ ಹಾಗೂ ಪ್ರಗತಿ ವರದಿಯನ್ನು ಸಭೆಗೆ ಮಂಡಿಸಿದರು. ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ಬಗಂಬಿಲ ವಾರ್ಡ್ ಸದಸ್ಯರಾದ ಪ್ರವೀಣ್ ಬಗಂಬಿಲ ಅವರು ದೇರಳಕಟ್ಟೆಯಿಂದ ನಿತ್ಯಾನಂದ ನಗರ ಖಾಸಗಿ ಆಸ್ಪತ್ರೆಯವರೆಗೆ ರಸ್ತೆ ಬದಿಯಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನ ನಿಲುಗಡೆ ಮಾಡುತ್ತಿರುವುದರಿಂದ ಸಂಚಾರ ದಟ್ಟಣೆ ಉಂಟಾಗ್ತಾ ಇದ್ದು, ಸಾರ್ವಜನಿಕರು ಪ್ರತಿನಿತ್ಯ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಎಂದು ಗಮನವನ್ನು ಸೆಳೆದರು. ಬಗಂಬಿಲ ಕುಂಪಲ ರಸ್ತೆಯಲ್ಲಿ ಹೆಚ್ಚುತ್ತಿರುವ ಟ್ರಾಫಿಕ್ ಜಾಮ್ ಸಮಸ್ಯೆಗೆ ತಕ್ಷಣ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸಂಚಾರ ಠಾಣಾಧಿಕಾರಿ, ನಿಯಮ ಉಲ್ಲಂಘಿಸಿ ವಾಹನ ನಿಲುಗಡೆ ಮಾಡಿದವರ ವಿರುದ್ಧ ಈಗಾಗಲೇ ಪ್ರಕರಣಗಳನ್ನು ದಾಖಲಿಸಲಾಗಿದ್ದು, ಆಸ್ಪತ್ರೆಯಲ್ಲಿ ಸಮರ್ಪಕ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿರುವುದು ಹಾಗೂ ಸುತ್ತಮುತ್ತಲಿನ ಕಟ್ಟಡಗಳಲ್ಲಿಯೂ ಪಾರ್ಕಿಂಗ್ ಕೊರತೆ ಇರುವುದೇ ಸಮಸ್ಯೆಗೆ ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದರು. ಬಗಂಬಿಲ ರೋಡಿನ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ ಬಂತು. ನಾವು ಫೋಟೋ ಹಾಕಿದ್ದೇವೆ. ಆ ನಂತರ ಒಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ರೈಟ್ ಸೈಡಲ್ಲಿ ಮಾಡಿದ್ದಾರೆ. 10 ರೂಪೀಸು 5 ರೂಪೀಸು 2 ವೀಲರಿಗೆ ಮಾಡಿದ್ದಾರೆ. ಈ ಜನರು ಏನು ಮಾಡಿದ್ದಾರೆ, ಹಾಸ್ಪಿಟ್ಲಿಗೆ ಬರುವವರು ಅರ್ಜೆಂಟಲ್ಲಿ ಹಿಡಿದು ನೋ ಪಾರ್ಕಿಂಗಲ್ಲಿ ಬೋರ್ಡು ಕೂಡ ಪ್ರತಿಯೊಂದು ಹಾಕಿದೆ. ಆದರೂ ಇರ್ತಾರೆ. ನಾವೇನು ಮಾಡ್ತೇವೆ, ಫೋಟೋ ತೆಗಿತೇವೆ, ಹಾಕ್ತೇವೆ. ಒಂದೊಂದು ವಾಹನಕ್ಕೆ 10-20 ಕೇಸೆಲ್ಲ ಇರ್ತದೆ. ನೆಕ್ಸ್ಟ್ ಬಂದು ಕಟ್ತಾರೆ ಅವರು. ನಾವು ಫೋಟೋವನ್ನು ತೆಗಿತೇವೆ, ಅವರಿಗೆ ವಿಚಾರವನ್ನು ಕೂಡ ತಿಳಿಸ್ತೇವೆ. ಅಪ್ಡೇಟ್, ಅವರ ಮೊಬೈಲ್ ನಂಬರ್ ಅಪ್ಡೇಟ್ ಇದ್ರೆ ಅವ್ರಿಗೆ ವಿಚಾರ ತಿಳಿಸ್ತೇವೆ. ಸಾಧಾರಣ ಫೋಟೋ ಈಗ ಸಾರ್ವಜನಿಕ ಗಾಡಿ ತಪಾಸಣೆ ಮಾಡಲಿಕ್ಕೆ ಇರ್ತಾರೆ. ಹೌದು ಸರ್. ಎಲ್ಲಿ ನಿಲ್ತಾರೆ ಅಂದರೆ ಅಲ್ಲಿ ಆಟೋ ರಿಕ್ಷಾ ಆಚೆ ನಿಲ್ತಾರೆ. ಬಟ್ ಇಲ್ಲಿ ಯಾವುದೇ ಒಂದು ವಾಹನ ಬರುವಾಗ ರೋಡ್ ಬ್ಲಾಕ್ ಆದರೂ ಕೂಡ ಅಲ್ಲಿ ಅವರ ರೋಡಲ್ಲಿ ಈ ಕೆಲಸಕ್ಕೆ ಎಲ್ಲ ಹೋಗುವಂಥ ಗಾಡಿಗಳಲ್ಲಿ ನಿಲ್ಲಿಸಿ ತಪಾಸಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ಈ ರೋಡಲ್ಲಿ ಯಾರು ಗಾಡಿ ಇಟ್ಟಿದ್ದಾರೆ ಅಂಥವರನ್ನು ಅಲ್ಲಿ ಅದರ ಬಗ್ಗೆ ಗಮನ ಹರಿಸುವಂಥ ಕೆಲಸವನ್ನು ಮಾಡುವುದಿಲ್ಲ. ಸಾರ್ವಜನಿಕರ ಅಭ್ಯಾಸ ಅವರು ಅದನ್ನು ಅಲ್ಲಿಂದ ವಾಕಿನಿಂದ ಅವರು ನಿಂತ ಜಾಗದಲ್ಲಿ ವಿಡಿಯೋವನ್ನು ಮಾಡಿ ನಿಮಗೆ ಸಹ ಕಳಿಸಿದ್ದಾರೆ. ಅವರು ನನಗೆ ಸಹ ಕಳಿಸಿದ್ದಾರೆ. ಇದರ ಬಗ್ಗೆ ಸ್ವಲ್ಪ ಅವರಿಗೆ ಅವರು ಇರುವಾಗ ಅಲ್ಲಿ ಆ ರೋಡಿನ ಬಗ್ಗೆ ಸಹ ಅಲ್ಲಿ ಸ್ವಲ್ಪ ಗಮನ ಹರಿಸಿದ್ರೆ ಅಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ. ಆಯಿತು, ಖಂಡಿತ ಅಲ್ಲಿ ಹೇಳಿ. ಮತ್ತು ಏನಪ್ಪ ಇದು ಸಮಸ್ಯೆ ಇದೆ, ನಾವು ಇದಾಗಿದೆ. ಅಲ್ಲಿ ಬಂದಂಥ ಹಾಸ್ಪಿಟ್ಲಿಗೆ ಬಂದಂಥ ವಾಹನಗಳಿಗೆ ಯಾವುದೇ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಈಗ ಅಲ್ಲಿ ಕೆಲಸ ಮಾಡುವುದು ಡಾಕ್ಟರ್ಸ್ ಆಗಲಿ ಅಥವಾ ಮತ್ತೊಬ್ಬರಾಗಲಿ ಅವರದ್ದು ಕೂಡ ವಾಹನಗಳು ಇರುವಂಥದ್ದು ರೋಡಿನ ನೀವು ನೋ ಪಾರ್ಕಿಂಗ್ ಅಲ್ಲಿ ಏನಪ್ಪ ಇದು ರೋಡಲ್ಲಿ ಇದು ತಾವು ಗಮನಿಸಿರ್ಬೋದು. ಆ ರೋಡಲ್ಲಿ ನಾವು ಅದಕ್ಕೆ ಅವರಿಗೆ ಕೂಡ ಈ ವಿಚಾರದ ಬಗ್ಗೆ ತಿಳಿಸಿದ್ದೆವು. ಏನಪ್ಪ ಇದವರಿಗೆ ಕೂಡ ಆ ವಿಚಾರದ ಬಗ್ಗೆ ಈಗೀಗಿದೆ, ನಿಮ್ಮ ವಾಹನ ಇಲ್ಲೇ ನಿಲ್ತದೆ ಹೇಳಿದರೆ ಅಲ್ಲಿ ಇದ್ದವ್ರು ಹೇಳ್ತಾರೆ ನಮ್ಗೆ ಒಳಗಡೆ ಪಾರ್ಕಿಂಗ್ ಇಲ್ಲ. ಇಲ್ಲಿ ಏನಾಗಿದೆ, ಮಂಗಳೂರಲ್ಲಿ ಎಲ್ಲ ಮಾಡಿದ್ದಾರೆ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಅವರೆಲ್ಲ ಪಾರ್ಕಿಂಗು ಅದ್ರ ಒಳಗಿಡುವಂಥವ್ರು
ಈಗ ಬೆಳಿಗ್ಗೆಯಿಂದ ಸಂಜೆವರೆಗೆ ಡಾಕ್ಟರ್ ಅಲ್ಲಿ ಕೆಲಸ ಮಾಡ್ತೀವಿ. ಅವರ ವಾಹನ ಇಡ್ಲಿಕ್ಕೆ ಅವರಿಗೆ ಜಾಗ ಇಲ್ಲ, ಇಲ್ಲಿ ತಂದು ಇಡ್ತಾರೆ. ಮತ್ತೆ ಅಲ್ಲಿ ಅದನ್ನು ಕೂಡ ನಾವು ಅವರಿಗೆ ಗಮನಕ್ಕೆ ತಂದಿದೆ. ನಮ್ಮ ದೇರ್ಲಕಟ್ಟೆ ಉಂಟಲ್ಲ, ಹೌದು ಸರ್, ದೇರ್ಲಕಟ್ಟೆ ಮೋರಿದು ಅದು ಒಳ್ಳೆಯ ತರ. ಈಗ ನೋಡಿ ರಸ್ತೆ ಅಗಲ ಆಗಿದೆ, ಆದರೆ ರಸ್ತೆ ಅಗಲ ಆಗಿದೆ ನಾನೇ ನೋಡಿದ್ದು. ಆ ರಸ್ತೆಯಲ್ಲಿ ಹೇಗೆ ನಿಲ್ಲಿಸಿದ್ದಾರೆ ಅಂದರೆ ಅವರು ಫುಲ್ ರಸ್ತೆ ಒಂದು ಸಿಂಗಲ್ ಗಾಡಿ ಸಮೇತ ಹೋಗ್ಲಿಕ್ಕೆ ಆಗುದಿಲ್ಲ, ಆ ರೀತಿಯಲ್ಲಿ ಇದು ಗಾಡಿಯನ್ನೆಲ್ಲ ನಿಲ್ಲಿಸಿದ್ದಾರೆ. ನಾನು ನಿನ್ನೆ ಎಷ್ಟೊತ್ತಿಗೆ ಬೆಳಿಗ್ಗೆ ಒಂದು 9:30 ನೋಡುವಾಗ ಅಲ್ಲಿ ತುಂಬ ನಾವೇನು ಮಾಡ್ಕೋಬೇಕು ರಸ್ತೆ ವರ್ಕಿಂಗ್ ಮಾಡಿದ್ವಿ ಎಲ್ಲ ಕಡೆಯಿಂದ ಪೊಲೀಸಲ್ಲಿ ನಮ್ಮಲ್ಲಿ ಕೂಡ ತುಂಬ ಜನ ಇಲ್ಲ. ಕೇಳಿದ್ರು ನಮ್ಮ ವ್ಯಾಪ್ತಿ ಜಪ್ಪಿನಮುಖರ ಸ್ಟೇಷನಲ್ಲಿ 4 ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿ ನಮ್ಮ ಜಪ್ಪಿನಮುಖರ ಸ್ಟೇಷನ್. ಯಾಕೆಂದರೆ ಇಲ್ಲಿಂದ ಕೊಣಾಜೆ ಮುನಿಪು ಲಾಸ್ಟ್ ಎಂಡ್, ಈ ಕಡೆಯಿಂದ ಹೋದರೆ ವಾಮಂಜೂರು ಕಳೀತದೆ ಅಲ್ಲಿಂದ, ಮತ್ತು ಈ ಕಡೆ ಹೋದರೆ ಕದ್ರಿ ಲಿಮಿಟ್ಸ್ ಒಂದು ಸೈಡ್ ಅವ್ರಿಗೆ ಒಂದು ಸೈಡ್ ನಮ್ಮದು, ಈ ಕಡೆ ಕಟ್ಟೆ ಪರಿವಾರದಿಂದ ಮುಂದೆ ಹೋಗ್ತದೆ ನಮ್ಮದು ಎಯ್ಯಾಡಿವರೆಗೆ. ಮತ್ತು ಈ ಕಡೆ ಸಾಕು ಎಲ್ಲ ನಮಗೆ 4 ಸ್ಟೇಷನ್ ನಿಲ್ಲಿಸಿ ಜಪ್ಪಿನಮುಖರ ಇನ್ನೊಂದು ಸ್ಟೇಷನ್ ಆಗಿದೆ. ಈಗ ನಮ್ಮದಲ್ಲಿ ಸಹ ಹಾಗೆ ಸಮಸ್ಯೆ ಇದೆ. ಪ್ರಸ್ತುತ ಜಪ್ಪುವಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಚಾರ ಪೊಲೀಸ್ ಠಾಣೆ ಮುಂದಿನ ತಿಂಗಳಿನಿಂದ ಕೋಟೆಕಾರು ವ್ಯಾಪ್ತಿಯ ಬೀರಿ ಜಂಕ್ಷನ್ಗೆ ಸ್ಥಳಾಂತರಗೊಂಡು ಕಾರ್ಯನಿರ್ವಹಿಸಲಿದೆ ಎಂದು ಮಾಹಿತಿಯನ್ನು ನೀಡಿದರು. ಸಾರ್ವಜನಿಕರು ತಮ್ಮ ಪ್ರದೇಶಗಳಲ್ಲಿ ಯಾವುದೇ ಸಂಶಯಾಸ್ಪದ ಚಟುವಟಿಕೆಗಳು ಕಂಡುಬಂದಲ್ಲಿ ಅಥವಾ ಗಾಂಜಾ ಮತ್ತು ಮಾದಕ ವಸ್ತುಗಳ ಹಾವಳಿ ಕುರಿತು ಮಾಹಿತಿ ದೊರೆತಲ್ಲಿ ತಕ್ಷಣ ಪೊಲೀಸ್ ಇಲಾಖೆಗೆ ಟೋಲ್ ಫ್ರೀ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ನೀಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಮಗೂ ಕೂಡ ಸ್ಟೇಷನ್ ಈಗ ಬೇರೆ ಕಡೆ ಈಗ ಮೋಸ್ಟ್ಲಿ ಈಗ ಸ್ಟೇಷನ್ ಒಂದು 2 ತಿಂಗಳಲ್ಲಿ ಈಗ ಬಾಡಿಗೆ ಸ್ವಂತ ಬಿಲ್ಡಿಂಗ್ ಇಲ್ಲ, ಬಾಡಿಗೆ ಸ್ಟೇಷನ್ ಇಲ್ಲಿಗೆ ಬರ್ತಾ ಇದೆ. ನಮ್ಮ ಮಾಡೂರು ದ್ವಾರ ಇದೆ, ದ್ವಾರದೊಳಗೆ ಒಂದು ಬಾರ್ ಇದೆ, ಬಾರ್ BSC ಯಾವುದೋ ಒಂದು ಬಾರ್ ಇದೆ. ಬಾರ್ನ ಪಕ್ಕದಲ್ಲಿ ಒಂದು ಮನೆ ಇದೆ. ಆ ಮನೆಯನ್ನು ಈಗ ಅದಕ್ಕೆ ಈಗ ಕಂದಾಯ ಇಲಾಖೆಯವರೆಲ್ಲ ಬಂದು ನೋಟ್ ಮಾಡಿ ಈಗ ಸ್ಟೇಷನ್ ಇಲ್ಲದಲ್ಲೂ ಸೇಲ್ ಆಗಿದೆ. ಈಗ ಜಪ್ಪಿನಮುಖರ ಸ್ಟೇಷನ್ ಬಾಡಿಗೆ ಸ್ಟೇಷನಲ್ಲಿ ನಾವು ಇದ್ದೇವೆ, 25,000 ಬಾಡಿಗೆಯಲ್ಲಿ ಇದ್ದೇವೆ. ಆ ಬಾಡಿಗೆ ಆ ಸ್ಟೇಷನ್ ಅದನ್ನು ಅವರು ಮನೆಯನ್ನು ಮಾರಿದ್ದಾರೆ ಬೇರೆಯವರಿಗೆ. ಈಗ ನಾವು ಅಲ್ಲಿಂದ ಹೋಗ್ಬೇಕು. ಈಗ ಗೌರ್ಮೆಂಟ್ ಜಾಗೆ ಕೋಟೆಕಾರಲ್ಲಿ ಇಲ್ಲಿ ಒಂದು ನೋಡಿತ್ತು, ಅದು ನೋಡುವಾಗ ಅದು ಬೇರೆ ಇಲಾಖೆಗೆ ಸೇರಿದಂತ ಆಯಿತು, ಅದನ್ನು ಅಲ್ಲಿಗೆ ಅದಾಯಿತು. ಈಗ ಬಿಡಲೇಬೇಕು. ನಾವು ಬಿಡುವಾಗ ಈಗ ಅದರ ಮೊದಲು ಅಲ್ಲಿ ಒಂದು ಮನೆ ನೋಡಿದ್ದೇವೆ ಬಾಡಿಗೆ. ನಮಗೆ ನಿಮ್ಮ ಪಟ್ಟಣ ಪಂಚಾಯತ್ ಒಂದು ವತಿಯಿಂದ ಡ್ರಗ್ಸಿನ ಬಗ್ಗೆ ಬೇರೆ ಬಗ್ಗೆ ಒಂದು ಅವೇರ್ನೆಸ್ ಕೊಡಬೇಕಾಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.